ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವೆಲ್ಲರ ಬೆಳ್ಳಿ ತೆರೆ ಅಭಿಮಾನಿಗಳು ಅಥವಾ ಸಿಲ್ವರ್ ಸ್ಕ್ರೀನ್ ಬೆಳ್ಳಿ ತೆರೆ ಮೇಲೆ ಮೂಡುವ ಬಿಂಬಗಳ ಪ್ರತಿಬಿಂಬಗಳ ಅಭಿಮಾನಿಗಳು, ಒಟ್ಟಾರೆಯಾಗಿ ಉತ್ತಮ ಚಿತ್ರಗಳ ಅಭಿಮಾನಿಗಳು. ಆದರೆ ಒಂದು ಉತ್ತಮ ಚಿತ್ರ ಮೂಡಿ ಬರಬೇಕಾದ್ರೆ ಸಾಕಷ್ಟು ಜನರ ಕೊಡುಗೆ ಇರುತ್ತೆ. ಹೀರೋ ಹೀರೋಯಿನ್ಗಳ ಹೊರತಾಗಿ ನಿರ್ದೇಶಕರು, ನಿರ್ಮಾಪಕರು, ಜೊತೆಗೆ ತಂತ್ರಜ್ಞರು ಕೂಡ ಹೀಗೆ ನಮ್ಮ ಗಮನಕ್ಕೆ ಬಾರದೆ ಅವರು ತಮ್ಮ ಕೆಲಸ ಮಾಡಿ ಹೋಗಿರ್ತಾರೆ. ಇಂಥವರ ಕಡೆ ನಮ್ಮ ಗಮನ ಸೆಳೆಯುವಂಥ ಕಾರ್ಯಕ್ರಮವೇ ಔಟ್ ಆಫ್ ಫೋಕಸ್. ನಾನು ಗೌರೀಶ್ ಅಕ್ಕಿ. ಹಾಗಾದ್ರೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಒಂದು ಸುಮಧುರವಾದ ಗೀತೆಯನ್ನು ಕೇಳ್ಕೊಂಡು ಬರೋ ಮೂಲಕ, ನೋಡ್ಕೊಂಡು ಬರೋ ಮೂಲಕ, ಆ ಮೂಲಕ ಇವತ್ತಿನ ಸಂಚಿಕೆಯ ನಾಯಕಿನ ಕೂಡ ನೋಡ್ಕೊಂಡು ಬರೋಣ. ದೇವರ ಕಣ್ಣು ಸಿನಿಮಾದ ಹಾಡನ್ನು ನೀವು ನೋಡಿ ಬಂದ್ರಿ. ಈ ಹಾಡಿನಲ್ಲಿ ಕಾಣಿಸಿಕೊಂಡ ಈ ನಾಯಕಿಯ ಹೆಸರು ಜಯಲಕ್ಷ್ಮಿ. ನಿಮಗೆ ಗೊತ್ತಿರುವಂಥ ನಾಯಕ ನಟಿ. ಇವ್ರ ಬಗ್ಗೆ ತುಂಬ ಖುಷಿಯಿಂದ ನಾನು ಮಾತಾಡ್ತೇನೆ. ಯಾಕೆಂದರೆ ಕೇರಳದಿಂದ ಬಂದವರು, ಕನ್ನಡ ಕಲಿತು ಸಿನಿಮಾದಲ್ಲಿ ನಟಿಸಿದವರು, ಅದಾದ ನಂತರ ಕೆಲವೊಂದು ಚಿತ್ರಗಳು ನಟಿಸಿ ಸುಮಾರು 18 ವರ್ಷಗಳ ಕಾಲ ಸುದೀರ್ಘವಾಗಿ ಚಿತ್ರರಂಗದಿಂದ ದೂರ ಉಳಿದವರು. ಹಾಗಾದರೆ ಬನ್ನಿ, ಈಗ ಮತ್ತೊಂದು ಸಲ ಅವರು ತೆರೆಗೆ ಮರಳಿದ್ದಾರೆ. ಸೊ ಇಷ್ಟು ದಿನ ಏನು ಮಾಡ್ತಾ ಇದ್ರು, ಇವರ ಜೀವನ ಹೇಗೆ ಶುರುವಾಯಿತು, ಇವರು ಮಾಡಿರುವ ಚಿತ್ರಗಳು ಯಾವುವು, ಒಂದ್ಸಲ ನೋಡ್ಕೊಂಬರೋಣ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಹತ್ತೂರ ಹುಡುಕುತ್ತ ಕಂಡೆ ಮುತ್ತಿನ ಮೈಯವಳೆ. ಹೀಗಂತ ಈಕೆನ ನೋಡಿ ಹೀರೋ ಹಾಡಿದ್ದ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ. ಬೀಸಿದ ಬಲೆ ಸಿನಿಮಾದಲ್ಲಿ ಹೀಗೆ ಹಾಡಿಸಿಕೊಂಡ ಆ ನಟಿ ಕನ್ನಡದವರೇ ಆಗಿರಲಿಲ್ಲ. ಆಕೆ ಮೂಲತಃ ಮಲಯಾಳಿ. ಆದರೆ ತಮ್ಮ ಆ ಮೊಟ್ಟ ಮೊದಲ ಸಿನಿಮಾಕ್ಕಾಗಿಯೇ ಕನ್ನಡ ಕಲಿತು ಆಮೇಲೆ ಕನ್ನಡದ ಅದೆಷ್ಟೋ ಉತ್ತಮ ಸಿನಿಮಾಗಳಲ್ಲಿ ನಟಿಸಿ ಯಾವತ್ತೂ ಕನ್ನಡತಿಯಾಗಿಯೇ ಉಳಿದ ನಟಿ ಈಕೆ. ಹೆಸರು ಜಯಲಕ್ಷ್ಮಿ. ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮೊಗವೀರ, ನಮ್ಮೂರ ಜಾಣರ ಜಾಣ ಸಿಂಗಾರ ಸರದಾರ, ಏನೇನೋ ಮೋಡಿ ಮಾಡಿದೆ. ಮುದ್ದು ಮುಖ, ಬೊಗಸೆ ಕಂಗಳು, ಎಂಥವರನ್ನು ಮೋಡಿ ಮಾಡುವ ಧ್ವನಿ, ಚುರುಕು ನಡೆ. ಹೀಗೆ ಕನ್ನಡಕ್ಕೆ ಬಂದ ಜಯಲಕ್ಷ್ಮಿ ಸೂಜಿಗಲ್ಲಿನಂತೆ ಅಭಿಮಾನಿಗಳನ್ನು ಸೆಳೆದರು. ಕನ್ನಡದ ಬಹುತೇಕ ಎಲ್ಲ ನಟರೊಂದಿಗೆ ನಟಿಸುವ ಅವಕಾಶ ಬಾಚಿಕೊಂಡರು. ನಾಗರಾಹು ಚಿತ್ರದಿಂದ ಮನೆ ಮನೆ ಮಾತಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ 2ನೇ ಸಿನಿಮಾ ಸೀತೆಯಲ್ಲ ಸಾವಿತ್ರಿಯಲ್ಲಿ ಅವರ ಜೋಡಿಯಾಗಿ ಕಾಣಿಸಿಕೊಂಡು ಮೋಡಿ ಮಾಡಿದ ಚೆಲುವೆ ಇವರೇ. ಅಲ್ಲಿಂದ ಅವಕಾಶಗಳ ಸುರಿಮಳೆಯೇ ಆಯಿತು. ವಿಷ್ಣುವರ್ಧನ್ ಅವರ ಜೊತೆಗೆ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಶ್ರೀನಾಥ್, ದ್ವಾರಕೀಶ್, ಅಶೋಕ್ ಮೊದಲಾದವರ ಜೊತೆಗೆ ಪ್ರೇಕ್ಷಕರು ಇಷ್ಟಪಡುವಂತೆ ಅಭಿನಯಿಸಿದರು. ಲೋಕೇಶ್, ಅನಂತನಾಗ್, ಅಂಬರೀಶ್ ರಂತಹ ಅತಿರಥ ಮಹಾರಥರಿದ್ದ ದೇವರ ಕಣ್ಣು ಸಿನಿಮಾದಲ್ಲಿ ಅಭಿನಯಕ್ಕೆ ಅವಕಾಶವಿರುವ ಪಾತ್ರ ನಿರ್ವಹಿಸಿ ಅವಿಸ್ಮರಣೀಯ ತಾರೆಯಾಗಿ ಉಳಿದರು. ರೇಖಾ, ಬಾಹುಗಳು. ರೇಖಾ, ಈ ದೇವಸ್ಥಾನ ನಿನಗೆ ಯಾವ ನೆನಪನ್ನು ತರ್ತಾ ಇಲ್ವಾ?
ಜಯಲಕ್ಷ್ಮಿ ಎಂದರೆ ಮರ ಸುತ್ತುವ ನಾಯಕಿ, ಮನೆ ಮನೆಯಲ್ಲೂ ಇರುವ ತಂಗಿ, ಥಟ್ಟನೆ ಎದುರಾಗುವ ಪಕ್ಕದ ಮನೆಯ ಹುಡುಗಿ, ಎಲ್ಲರಿಗೂ ಮೊದಲ ನೋಟಕ್ಕೆ ಇಷ್ಟವಾಗಿ ಬಿಡುವ ಸುಂದರಿ. ಹಾಗಾಗಿ ಸಿನಿಮಾ ರಂಗದಲ್ಲಿ ಮೆರೆದರು, ಗೆದ್ದರು. ಕಲ್ಪನಾ ಅನಂತನಾಗ್ ಜೋಡಿಗೆ ಹೆಸರು ತಂದುಕೊಟ್ಟ ಬಯಲುದಾರಿ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದುಕೊಂಡರು. ಅವರೆಲ್ಲ ಅಂದಿದ್ದು ನನ್ನ ತಾನೇ, ಅವನ್ ಹೋಗಿ ಯಾಕೆ ನೇಣು ಹಾಕು ಅಂತೀಯ? ಜೊತೆಲಿ ಹುಟ್ಟಿದ ತಪ್ಪಿಗೆ ಅಪ್ಪ ಅನ್ಸ್ಕೋಬೇಕಾದಮ್ಮೆ ಸತ್ತೋದ್ಮೇಲೆ ಹುಟ್ಟ ಅನಿಸಿದ ಮೇಲೆ ಯಾಕ್ ಬೇಕು ಅಂತ ನೀನ್ ವ್ಯಾಮೋಹ. ಇಂದ್ರ, ತಪ್ಪು ಮಾಡಿರೋಳ ನಾನು, ಪಾಪ ಮಾಡಿರೋಳ ನಾನು, ನಿಮ್ಮೆಲ್ಲರ ಮರ್ಯಾದೆ ಕಳೆದಿರೋಳ ನಾನು. ನನಗೇನು ಬೇಕಾದ್ರೂ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ಆದ್ರೆ ನನ್ನ ಮಗುನ್ ಮಾತ್ರ ಸಾಯಿಸು ಅಂತ ಹೇಳ್ಬೇಡ. ಮಗು ಅಂತ ಮಗು ಕಟ್ಟಿ ಬಸರಾಗಿ ನನ್ನೆದುರಿಗೆ ನನ್ನ ತಂಗಿನಂತೀಯ? ಅವಳು ಬೇಕಾದಾಗಿರ್ತಾಳೆ. ನೀನ್ ಯಾರೇ ಅದನ್ನು ಕೇಳಕ್ಕೆ? ನಾನ್ ಯಾರ ನಮ್ಮ ಮನೆಗೆ ಹೋಗ್ತೀನಿ. ಹೆದರ್ಸ್ತೀಯ? ನಮ್ ಹೆದರ್ಸ್ತೀಯ? ಗಟ್ಟ ಮುಟ್ಟೆ ಕಟ್ಕೊಂಡೇನು? ರಾಜಣ್ಣ ಇಂಥ ಅಭಿನೇತ್ರಿ ಅತ್ಯುತ್ತಮ ಪಾತ್ರ ನಿರ್ವಹಿಸುವ ವೇಳೆಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ಹೊತ್ತಿಗೆ ಮದುವೆಯಾದರು. ಚಿತ್ರರಂಗ ದೂರವಾಯಿತು, ಸಂಸಾರ ಕೈ ಬೀಸಿ ಕರೆಯಿತು. ಅಭಿನಯಕ್ಕೆ 18 ವರ್ಷಗಳ ಸುದೀರ್ಘ ರಜೆ ಘೋಷಿಸಿದ ಜಯಲಕ್ಷ್ಮಿ ಮತ್ತೆ ಬಣ್ಣದ ಮನೆಗೆ ಬಂದದ್ದು ಅಕ್ಕ, ಅಮ್ಮನಂಥ ಪೋಷಕ ಪಾತ್ರದ ಮೂಲಕ. ಈಗ ಈ ಅಮ್ಮನ ಮುಖದಲ್ಲೂ 16ರ ಹರೆಯದ ಸುಂದರ ಹುಡುಗಿಯನ್ನೇ ಪ್ರೇಕ್ಷಕ ಕಾಣುತ್ತಿದ್ದಾನೆ, ಮೈ ಮರೆಯುತ್ತಿದ್ದಾನೆ. ಇಲ್ಲಿಗೆ ಯಾಕೆ ಬಂದೆ? ಒಂದು ವಾರ ಆಯ್ತು ನಿನ್ ಮುಖ ತೋರಿಸಿ. ಬಾಸ್ ಯಾವಾಗ್ಲೂ ಅವ್ನು ಕೇಳ್ತಾನೆ ಇರ್ತಾರೆ, ಏನ್ ಹೇಳಿ ನಾನು ಅವ್ರಿಗೆ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ. ಈ ಮಾತು ಮಾಮೂಲಾಯ್ತು. ನೋಡು, ಅವನ ಸ್ನೇಹನ ಈಗ ತಾನೇ ಸಂಪಾದನೆ ಮಾಡ್ತಾ ಇದ್ದೀನಿ. ಅವನ ವಿಷಯ ತಿಳ್ಕೋಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ. ಅವನ್ನ ಅರ್ಥ ಮಾಡ್ಕೊಳ್ಳೋ ತನಕ ನಾನೇನು ಮಾಡೋ ಹಾಗಿಲ್ಲ. ಸರಿ, ನೀನ್ ನೋಡ್ಬೇಕಾದ್ರೆ ಅದೇ ಇವಾಗ ಬಿಟ್ಟಿಲ್ಲ ಬರುಡೆ, ಅದೇ ತರ ಬಾ. ಅಗಸರಳು ಕರೆಕ್ಟ್. ಎಲ್ಲಿಂದಲೋ ಬಂದವರು ಇಲ್ಲಿ ನೆಲೆ ನಿಂತವರು, ಬಣ್ಣ ಹಚ್ಚಿದ್ರು, ಅದಾದ ನಂತರ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರು. ಅದಾದ ನಂತರ ಒಮ್ಮಿಂದೊಮ್ಮೆ ಸುದೀರ್ಘವಾಗಿ 18 ವರ್ಷಗಳ ಕಾಲ ದೂರ ಆದರೂ ಬೆಳ್ಳಿ ತೆರೆಯಿಂದ. ಯಾಕೆ ಹೀಗಾಯ್ತು? ಅದಕ್ಕೆ ಕಾರಣ ಇವರ ಜೀವನದಲ್ಲಿ ಬಂದ ಒಂದು ಟ್ವಿಸ್ಟ್ ನಿಂದ, ಒಂದು ಟರ್ನ್ ನಿಂದ. ಅದೇನೋ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.